ಹಿರಿಯನು ಹೇಗಿರಬೇಕು, ದೇವರ ಸೇವಕನಾಗಿರಬೇಕು. ನಡತೆಯಲ್ಲಿ ಮಾದರಿಯಾಗಿ ಸಭೆಗೆ ಬೆಳಕಾಗಿರಬೇಕು. ಹಿರಿಯನು ಹೇಗಿರಬೇಕು, ದೇವರ ಸೇವಕನಾಗಿರಬೇಕು. ಕ್ರಿಸ್ತನಂತೆ ಬಾಳುತ್ತಾ ಸತ್ಯದ ಸಾಕ್ಷಿಯಾಗಿರಬೇಕು. ದೋಷರಹಿತನಾಗಿರಬೇಕು, ಶುದ್ಧನಾಗಿ ನಡೆಯಬೇಕು. ಒಬ್ಬಳೆ ಹೆಂಡತಿಯ ಗಂಡ ನಿಷ್ಠೆಯಿಂದಿರಬೇಕು. ಸಂಯಮವುಳ್ಳವನಾಗಿ ತಾಳ್ಮೆಯಿಂದಿರಬೇಕು. ಮರ್ಯಾದೆಯ ನಡತೆಯಿಂದ ಎಲ್ಲರಿಗೂ ಮಾದರಿಯಾಗಬೇಕು. ಅತಿಥಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ಕುಡಿತದ ವ್ಯಸನವಿಲ್ಲದೆ ಶುದ್ಧನಾಗಿ ಬಾಳಬೇಕು. ಜಗಳಕೋರನಾಗದೆ ಸೌಮ್ಯನಾಗಿ ನಡೆಯಬೇಕು. ಹಣದಾಸೆಯಿಲ್ಲದೆ ಸತ್ಯದಿಂದ ಸೇವಿಸಬೇಕು. ದೇವರ ವಾಕ್ಯ ತಿಳಿದು ಕಲಿಸಲು ಶಕ್ತನಾಗಬೇಕು. ಸತ್ಯವಾಕ್ಯ ಹಿಡಿದು ತಪ್ಪನ್ನು ತಿದ್ದಬೇಕು. ತನ್ನ ಮನೆಯನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಮಕ್ಕಳು ಗೌರವದಿಂದ ವಿಧೇಯರಾಗಿ ನಡೆಯಬೇಕು. ಹೊರಗಿನವರಲ್ಲಿಯೂ ಒಳ್ಳೆಯ ಹೆಸರು ಇರಬೇಕು. ಜೀವನವೆಲ್ಲ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬಾಳಬೇಕು. ಮಾತಿನಲ್ಲಿ ಮಾತ್ರವಲ್ಲ, ಜೀವನದಲ್ಲೂ ತೋರಿಸಬೇಕು. ಕೇಳುವವರಿಗೆ ಮಾತ್ರವಲ್ಲ, ಮಾಡುವವನಾಗಿರಬೇಕು. ಸಭೆಯ ಮುಂದೆ ಮಾತ್ರವಲ್ಲ, ಏಕಾಂತದಲ್ಲೂ ಶುದ್ಧನಾಗಬೇಕು. ಕ್ರಿಸ್ತನ ಪಾದ ಚಿಹ್ನೆಯಲ್ಲಿ ಪ್ರತಿದಿನವೂ ನಡೆಯಬೇಕು. ಹಿರಿಯನು ಹೀಗಿರಬೇಕು, ದೇವರ ಸೇವಕನಾಗಿರಬೇಕು. ಸಭೆಗೆ ಒಳ್ಳೆಯ ಮಾದರಿಯಾಗಿ ಕ್ರಿಸ್ತನನ್ನು ತೋರಿಸಬೇಕು. ಹಿರಿಯನು ಹೀಗಿರಬೇಕು, ದೇವರ ಸೇವಕನಾಗಿರಬೇಕು. ಪವಿತ್ರ ಜೀವನದಿಂದ ದೇವರನ್ನು ಮಹಿಮೆ ಪಡಿಸಬೇಕು.